ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತು ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಹಾಸನಾಂಬೆ ದೇವಾಲಯದ ಬಗ್ಗೆ ವಿಡಿಯೋ ಮಾಡಿರುವಂಥದ್ದು. ಹಾಸನಾಂಬೆ ದೇವಾಲಯದ ಬಗ್ಗೆ ಎಲ್ಲ ಆಲ್ಮೋಸ್ಟ್ 15 ದಿನದಿಂದ ಎಲ್ಲೆಲ್ಲೂ ಪ್ರಚಾರ ಆಗ್ತಾ ಇರೋವಂತಹ ದೇವಾಲಯ ಅಂತ ಹೇಳ್ಬೋದು. ಇವರು ಸಪ್ತಮಾತೃಕೆಯರಲ್ಲಿ 3 ಜನ ಅಂತ ಹೇಳ್ಬೋದು. 3 ದೇವಿಯರು ಇಲ್ಲಿ ಬಂದು ಹಾಸನಾಂಬೆಯಲ್ಲಿ ನೆಲೆಸಿದ್ದಾರೆ. ಇನ್ನು 4 ಜನ ದೇವಿಯರು ಹಾಸನದ ಅಕ್ಕಪಕ್ಕ ನೆಲೆಸಿದ್ದಾರೆ ಅಂತ ಹೇಳೋವಂಥದ್ದಾಗಿದೆ. ಈ ದೇವಾಲಯ ತುಂಬ ಫೇಮಸ್ ಆಗಿದೆ ಇತ್ತೀಚೆಗಂತೂ. ಮೊದಲೆಲ್ಲ ಅಷ್ಟೊಂದು ಹೆಚ್ಚು ಪ್ರಚಾರ ಆಗಿರಲಿಲ್ಲ. ಇತ್ತೀಚೆಗಂತೂ ಹೆಚ್ಚು ಭಕ್ತಾದಿಗಳು ತುಂಬ ಜನ ಜಾಸ್ತಿ ಆಗಿದ್ದಾರೆ. ಜೊತೆಗೆ ಎಲ್ಲೂ ಪ್ರಚಾರ ಜಾಸ್ತಿ ಆಗಿದೆ. ಯಾರು ಮೊಬೈಲಲ್ಲಿ ಕೂಡ ನೋಡಿ, ಎಲ್ಲಿ ಟಿ ವಿಲಿ ನೋಡಿ, ಫುಲ್ ಹಾಸನಾಂಬೆ ದೇವಿ ಬಗ್ಗೆನೇ ಎಲ್ಲೆಲ್ಲೂ ಇದೆ. ತುಂಬ ಚೆನ್ನಾಗೂ ದರ್ಶನಕ್ಕೂ ಕೂಡ ಹಾಸನಾಂಬೆ ದೇವಾಲಯದ ಹಾಸನದಲ್ಲೇ ತುಂಬ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ವರ್ಷದಲ್ಲಿ 15 ದಿನ ನಡೆಯುವಂಥದ್ದು ದೇವಾಲಯ. ವರ್ಷದಲ್ಲಿ 1 ಸಲ ಬಾಗಿಲು ತೆಗಿತಾರೆ ಅಂತ, ತುಂಬ ರಶ್ ಇರುತ್ತೆ ಅಂತಲೂ ಹೇಳ್ತಾರೆ. ಆಮೇಲೆ ಈ ದೇವಾಲಯ ಒಂದೇನು ಅಂತಂದರೆ, ಈ ವರ್ಷದಲ್ಲಿ ದೀಪ ಹಚ್ಚಿರುವಂಥದ್ದು ಮತ್ತು ಹೂ ಮಡಿಸಿರುವಂಥದ್ದು ಮುಂದಿನ ವರ್ಷ ದೇವಸ್ಥಾನದ ಬಾಗಿಲು ತೆಗೆಯೋವರೆಗೂ ಬಾಡಿರಲ್ಲ, ದೀಪ ಹಾರಿರಲ್ಲ ಅನ್ನೋದು ಒಂದು ನಂಬಿಕೆ. ಮುಂದಿನ ವರ್ಷ ಏನಾದರೂ ಬಾಗಿಲು ತೆಗೆಯೋಷ್ಟೊತ್ತಿಗೆ ಏನಾದರೂ ದೀಪ ಹಾರಿದ್ದು ಹೂ ಬಾಡಿದರೆ ಏನೋ ಮುಂದೆ ಆಪತ್ತಿದೆ ಅನ್ನೋದು ಹೇಳ್ತಾ ಇರೋದನ್ನು ನಾನು ಕೇಳ್ಪಟ್ಟೆ. ದೇವಸ್ಥಾನದಲ್ಲ ಒಂದು ದರ್ಶನಕ್ಕಂತೂ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾವು ಈ ವರ್ಷ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗಿದ್ವಿ. ನೋಡಿ, ಇಲ್ಲೊಂದು ಸ್ವಲ್ಪ ನಾವು ಲೈನಲ್ಲಿದ್ದಾಗ ಶೌಚಾಲಯದ ಬಗ್ಗೆನೂ ವ್ಯವಸ್ಥೆ ಮಾಡಿರೋದಿತ್ತು. ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿದ್ದೆ. ನೋಡಿದ್ರಲ್ವ ಯಾವ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆನಂತ. ಮತ್ತು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಆಗಲಿ, ಅಥವಾ ಆಯಾಸ ಆಗಿರೋ, ಸುಸ್ತಾಗಿರೋರಿಗೆ, ಅಥವಾ ಹುಷಾರು ತಪ್ಪು, ತಲೆನೋವು ಆ ಥರಕ್ಕೆಲ್ಲ ಇರೋ ಮೆಡಿಸಿನ್ ವ್ಯವಸ್ಥೆನೂ ಕೂಡ, ಮೆಡಿಕಲ್ ಇದ್ರ ಬಗ್ಗೆನೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೇನು ಮನೋರಂಜನೆ ಕಾರ್ಯಕ್ರಮನೂ ಇಟ್ಟಿದ್ದರು. ಸಂಗೀತ ಕಾರ್ಯಕ್ರಮ ಅಂತ ಹೇಳ್ಬೋದು. ಕ್ಯೂವಲ್ಲಿ ನಿಂತು ಬೇಜಾರಾಗಿರುವವರು ಸ್ವಲ್ಪ ಹಾಡು ಗೀಡು ಎಲ್ಲ ಕೇಳಿದ್ರೆ ಸ್ವಲ್ಪ ಅವರ ಮನಸ್ಸು ಸ್ವಲ್ಪ ಏನೋ ಆ ಕಡೆ ಹೋದಾಗ ಸ್ವಲ್ಪ ನೋವೇ ಆಗಲಿ, ಕಾಲು ನೋವು, ನಿಂತ್ಕೊಂಡು ಕ್ಯೂವಲ್ಲಿ ಹೋದಾಗ ಸ್ವಲ್ಪ ಆಯಾಸನೂ ಕಮ್ಮಿ ಅನ್ನಿಸ್ತು ಅಂತಲೇ ಹೇಳ್ಬೋದು. ತುಂಬಾ ರಶ್ ಇತ್ತು. ಧರ್ಮದರ್ಶನದಲ್ಲಂತೂ ದೇವಿ ದರ್ಶನ ಮಾಡೋಕ್ಕೆ 6-7 ಅವರ್ಸ್ ಆಗುತ್ತೆ. ಸಾವಿರದವರು ಎಲ್ಲ 1 ಅವರ್ ಮಾಡ್ತಾರೆ ಅಂತ ಹೇಳಿದ್ರು. ಒಂದು 300 ರೂಪಾಯಲ್ಲಿ ಇರೋ ಟಿಕೆಟ್ನವರು ಒಂದು 2.5 ಅವರ್ಸಲ್ಲಿ ದರ್ಶನ ಆಗುತ್ತೆ ಅಂತ ಹೇಳಿದ್ರು. ನಾವು ಧರ್ಮ ದರ್ಶನನೇ ಮಾಡಿದ್ವಿ. ನಮಗೂ ಮೊದಲು ಗೊತ್ತಾಗಲಿಲ್ಲ, ಟಿಕೆಟ್ ತೊಗೊಂಡು ಮಾಡ್ಬೋದಿತ್ತು ಅನ್ನಿಸ್ತು. ಮತ್ತು 2 ಗಂಟೆಯಿಂದ 3:30ವರೆಗೂ ಡೋರು ಮಧ್ಯಾಹ್ನ ಸ್ವಲ್ಪ ಕ್ಲೋಸು ಮಾಡ್ತಾರೆ. ಅದು ಸ್ವಲ್ಪ ನಾವು ಸಿಕ್ಕಾಕ್ಕೊಂಡು ಅಲ್ಲೂ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಮತ್ತು ತುಂಬ ಚೆನ್ನಾಗೂ ಕೂಡ ಅಲಂಕಾರ ಮಾಡಿದರು ದೇವಸ್ಥಾನನ. ಹಾಸನದಲ್ಲೂ ತುಂಬ ಅಲಂಕಾರ ಮಾಡಿದರು, ಲೈಟಿಂಗ್ಸ್ ಆಗಲಿ ಅದು ಇದು ಎಲ್ಲ. ನಾವು ಮೈಸೂರಲ್ಲಿ ಹೇಗೆ ಮಾಡ್ತಾರೋ ದಸರಾ ಸೀಸನಲ್ಲಿ ಆ ಥರನೇ ಇರೋ 15 ದಿನಗಳಲ್ಲಿ ದೇವಸ್ಥಾನ ಓಪನ್ ಆದಾಗ ತುಂಬಾ ಹಾಸನ ತುಂಬ ಡೆಕೋರೇಟ್ ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ದೇವಸ್ಥಾನದೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆದರೆ ತುಂಬ ಹೆಚ್ಚು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಮಾಡೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಸಿದ್ದೇಶ್ವರ ದೇವಾಲಯನೂ ಕೂಡ, ಅಲ್ಲಿಗೆ ದರ್ಶನ ಕೂಡ ಮಾಡಲಿಲ್ಲ. ಏನಕ್ಕೆ ಅಂತ ನನಗೂ ಗೊತ್ತಾಗಲಿಲ್ಲ. ಅದು ಒಬ್ಬೊಬ್ರು ಅಂದರು ಬಿಡುವು ದಿನಗಳಲ್ಲಿ ಅದು ಓಪನ್ ಇರುತ್ತೆ, ಅಲ್ಲಿ ದರ್ಶನ ಮಾಡ್ಬೋದು, ಹಾಗಾಗಿ ರಶ್ ಇರುತ್ತೆ ಅಂತಲೂ ಇರ್ಬೋದೇನೋ ಅಂತೇಳು ಅಂತ ಅಂದ್ಕೊಳ್ತಾ ಇದ್ರು ಜನಗಳು. ಆದರೆ ಹೂವಿನ ಡೆಕೋರೇಟ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ದೇವಿ ದರ್ಶನ ಕಷ್ಟ ಆದ್ರೂ ಏನೋ ಒಂಥರ ಮನಸ್ಸಿಗೆ ಹಿತ ಕೊಡೋ ಒಂಥರ ಇತ್ತು. ದೇವಿ ದರ್ಶನ ಮಾಡಿದ ತಕ್ಷಣ ಏನೋ ಒಂಥರ 5 ಸೆಕೆಂಡು ಕೂಡ ಅಲ್ಲಿ ಬಿಡಲ್ಲ. ಆದರೂ ಆ ದೇವಿ ಹತ್ರ ಹೋದ ತಕ್ಷಣ ಏನೋ ಫುಲ್ ಮುಖದ ಹತ್ರ ಎಲ್ಲ ಫುಲ್ ಕ್ಲಿಯರ್ ಪಿಕ್ಚರ್ ಬಂದು ಹೋಯ್ತಪ್ಪ ಅನ್ನೋ ಥರ ಇತ್ತು. ಏನೋ ಒಂಥರ ಚೆನ್ನಾಗಿತ್ತು. ಆದರೆ 1 ನಿಮಿಷ ಇನ್ನೊಂದು 2 ಸೆಕೆಂಡ್ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ಅನ್ನೋ ಥರನೂ ಅನ್ನಿಸ್ತಾಯಿತ್ತು. ತುಂಬ ರಶ್ಶಲ್ಲಿ ತುಂಬ ಟೈಮ್ ತೊಗೊಂಡು ದರ್ಶನ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಏನೋ ನೆಮ್ಮದಿ, ಏನೋ ಒಂಥರ ಖುಷಿನೂ ಅನ್ನಿಸ್ತು ದೇವಿ ದರ್ಶನ ಮಾಡಿ. ಸೊಸೆಗಲ್ಲು
ಅದು ಒಂದು ಕಥೆನೂ ಇದೆ ಅಂತಲೂ ಹೇಳ್ತಾರೆ. ನಾವು ದರ್ಶನ ಮಾಡೋ ಇದರಲ್ಲಿ ಸೊಸೆಗಲ್ಲು ನೋಡೋಕ್ಕಾಗಲಿಲ್ಲ, ಅದು ನಾನು ವಿಡಿಯೋದಲ್ಲಿ ನೋಡಿದೆ. 3 ದೇವಿಯರದ್ದು ಇದೆಯಲ್ಲ ಗರ್ಭಗುಡಿ, ಆ ಪಕ್ಕದಲ್ಲೇ ಕೆಳಗಾದಂಗೆ ಸೊಸೆಗಲ್ಲು ಅನ್ನೋದು ಇದೆ. ಆಮೇಲೆ ಹೇಳ್ತಾಯಿದ್ರು ಸೊಸೆಗಲ್ಲು ಅನ್ನೋದು ವರ್ಷ ವರ್ಷ ಜರುಗ್ತಿದೆ ಅನ್ನೋದು ಜನರ ನಂಬಿಕೆಯಂತೆ. ಅದು ದೇವ್ರ ಹತ್ರ ಹೋಗಿ ಗರ್ಭಗುಡಿ ತಲುಪಿದಾಗ ಪ್ರಳಯ ಆಗುತ್ತೆ ಅನ್ನೋದನ್ನು ನಾನು ಕೇಳ್ಪಟ್ಟೆ. ಸೊಸೆಗಲ್ಲು ಅನ್ನೋದು ಸೊಸೆ ಮತ್ತು ಅತ್ತೆ ನಡುವೆ ಬಂದಿರೋ ಕಥೆಯಾಗಿರೋದ್ರಿಂದ ಸೊಸೆಗಲ್ಲು ಅನ್ನೋದು ಅಲ್ಲಿ ಇದೆ. ಇದು ಯಾವುದೇ ಪುರಾಣಗಳಲ್ಲಿ ಈ ಕಥೆ ಇಲ್ಲ, ಆದರೆ ದಂತಕಥೆ ಅಂತ ಕೇಳ್ಪಟ್ಟಿದ್ದೀನಿ ಇದನ್ನು. ಹಾಸನಾಂಬೆ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅನ್ನೋರು, ಇಷ್ಟ ಇರುವವರು ಬೇರೆ ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ಇದೆ ತುಂಬ, ನೀವು ಚಾನಲ್ಗಳಲ್ಲಿ ನೋಡಿ. ತುಂಬ ಚೆನ್ನಾಗಿ ಕತೆ ಹೇಳಿದ್ದಾರೆ. ನನಗೂ ತುಂಬ ಇಷ್ಟ ಆಯಿತು ಕತೆ. ಆದರೆ ನಾನು ಇಲ್ಲಿ ಹೆಚ್ಚು ಕತೆಗಳನ್ನ ಹೇಳೋಕ್ಕೆ ಹೋಗಿಲ್ಲ. ಅವತ್ತು ದರ್ಶನಕ್ಕೆ ಹೋಗಿ ದಿನದ ಹೆಚ್ಚು ವಿಡಿಯೋ ಮಾಡಿರೋದ್ರಿಂದ ನಾನು ಆ ದರ್ಶನದ ದಿನದ್ದು ಮಾತ್ರ ಹೆಚ್ಚು ಹೇಳಿದ್ದೀನಿ. ತುಂಬ ದರ್ಶನ ಅಂತೂ ಕಷ್ಟ ಆದರೂ ಇಷ್ಟವಾಗಿ ಇತ್ತು, ಮತ್ತು ತುಂಬ ವ್ಯವಸ್ಥೆ ಮಾಡಿದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಜೊತೆಗೆ ಜನಸಂಖ್ಯೆ ಹೋದ ವರ್ಷಕ್ಕಿಂತ ಈ ವರ್ಷ ಅಂತೂ ತುಂಬ ಜನಸಂಖ್ಯೆ, ಈ ವರ್ಷ ಅಂತೂ ತುಂಬಾ ಜನಸಂಖ್ಯೆ ಇದೆ. ವ್ಯವಸ್ಥೆನೂ ಕೂಡ ತುಂಬ ಹೋದ ವರ್ಷಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಹಾಸನಾಂಬೆ ದರ್ಶನ ಮಾಡಿಲ್ಲದೆ ಹೋದವರು ಈ ವರ್ಷ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಮುಂದಿನ ವರ್ಷನಾದರೂ ಹೋಗಿ, ಕಷ್ಟ ಆದರೂ ಚೆನ್ನಾಗಿರುತ್ತೆ, ದರ್ಶನ ಮಾಡ್ಕೊಂಡು ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.